ಇವತ್ತು ಯಾವುದು ಇವೆಂಟ್ ಇಲ್ಲ ಅಂದ್ಬಿಟ್ಟು ನಾವು ಅಕ್ಕ ಟೆಂಪಲ್ ಹೊರದ್ರು. ಅದಕ್ಕೆ ಬೇಗ ಸ್ನಾನ ಮಾಡ್ಕೊಂಡು ನಮ್ಮ ಅಕ್ಕ ಒಮ್ಮೆ ಹೋದೆ. ಮೋಸ್ಟು ಚಿಪ್ಸ್ ಕೊಂಡು ತಿನ್ಕೊಂಡು ನಮ್ಮ ಅಕ್ಕ ನಾನಿಬ್ರು ಹೋಟೆಲ್ಗೆ ಹೋದ್ರಿ. ಹೋಟೆಲ್ಗೆ ಮಸಾಲೆ ದೋಸೆ ಮತ್ತು ಖಾಲಿ ದೋಸೆ ತಗೊಂಡು ತಿಂದ್ಬಿಟ್ಟು ಮತ್ತೆ ಚೋಳೇಶ್ವರ ಟೆಂಪಲ್ಗೆ ಹೋದ್ರೆ. ಟೆಂಪಲಲ್ಲಿ ಪೂಜೆ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಎಂಡಕ್ಕೂ ಬೇಡ್ಕೊಂಡು ಮತ್ತೆ ನಾನು ನಮ್ಮ ಅಕ್ಕ ಬರೋ ದಾರಿಯಲ್ಲಿ ಕಡಲೆಕಾಯಿ ಮಾಡ್ತಾಯಿದ್ರು. ಕಡಲೆಕಾಯಿ ಒಂದು ಕೆಜಿ ತಗೊಂಡು ಹೇಗಿದೆ ಅಂತ ಕಡಲೆಕಾಯಿನ ಒಪ್ಪಲ್ ಮಾಡಿ ನೋಡಿದೆ. ಚೆನ್ನಾಗೇನಿತ್ತು. ಬತ್ತು ಮನೆ ಇಷ್ಟೇ ಬರೋಷ್ಟಲ್ಲಿ ನಮ್ಮ ರತ್ನಕ್ಕವರು ಕ್ರೌಡ್ ಮಾಡಿ ತಿನ್ಕೊಂಡು ಗಣೇಶ ಹತ್ರ ಬಂದೆ. ಬರೋಷ್ಟಲ್ಲಿ ನಮ್ಮ ದರ್ಶನ್ ಬಾಯಿ ಲೈಟ್ ಸರಿ ಮಾಡ್ತಾಯಿದ್ರು. ಇನ್ನೊಂದು ಕಡೆ ನೋಡಿದ್ರೆ ಲವರ್ ಬಾಯ್ ವೇಣು ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸಲ್ಲಿ ಜೋಶಲ್ಲಿ ಅಂತ ಸ್ವಲ್ಪ ಪ್ರೋಟೀನ್ ಕುಡ್ಲಕ್ಕಾಗೋದಿವೆ. ಪ್ರೋಟೀನ್ ಕೊಡ್ಸ್ಕೊಂಡು ನಾನು ಯಶವಂತ್ ಮತ್ತೆ ವೇಣು ಬಂದ್ರಿ. ಬಂದ್ಮೇಲೆ ಡ್ಯಾನ್ಸ್ ಈ ಥರ ಇತ್ತು. ಮತ್ತೆ ಊರಲ್ಲಿ ಗಣೇಶ ಮೆರವಣಿಗೆ ಮಾಡಿದೆ. ಊರಲ್ಲಿ ನೋಡಿ ಸೆಲ್ಫಿಗೆ ಅಂತ ಬಂದೆ. ಹುಡುಗರು ಈ ಥರ ಬರ್ತಾರೆ. ಚೋದನೆ ತಮಟೆ ಕಲಾವಿದ್ರು ತಮಟೆ ಬರ್ಸಿದ್ರು. ಇವರು ತಮಟೆಗಳು ಇದನ್ನು ಡ್ಯಾನ್ಸ್ ಆಡ್ತಾ ಇದ್ರು. ಪ್ರಸಾದ ಕೂಡ ಹಂಗೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ರು. ಪ್ರಸಾದಕ್ಕೆ ಅಂತ ಕೇಸರಿಬಾತ್ ಮತ್ತೆ ಟೊಮೆಟೊ ಬಾತು ಚಟ್ನಿ ಮಾಡಿದ್ರು. ವಿಡಿಯೋ ಮಾಡಕ್ಕಂತಂದ್ರೆ ಊಟ ಬಡಿಸದೆ ಈ ಥರ ಉಪವಾಸ ಕೊಡ್ತಾರೆ. ಪ್ರಸಾದ ಟೈಮಲ್ಲಿ ಈ ಥರ ಜನ ಸಾಗರ ಇತ್ತು. ಯಾರಿಗೇನಾಗಲಿ ಫಸ್ಟ್ ನನಗೆ ಊಟ ಅನ್ನೋ ಮನು. ಎಲ್ಲರೂ ಪ್ರಸಾದ ಕೊಡ್ತಾಯಿದ್ರು. ಮತ್ತು ನಾನು ಟೈಮ್ ವೇಸ್ಟ್ ಮಾಡೋದಂತ ನಾನು ಒಂದು ಪ್ಲೇಟ್ ತಗೊಂಡು ಹಾಕ್ಸ್ಕೊಂಡೆ ಪ್ರಸಾದ ಹಾಕ್ಸ್ಕೊಂಡು ಹೋಗಿ ಕೂತ್ಕೊಂಡ್ರೆ ನನಗೊಂದು ಡೌಟ್ ಬಂತು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬದ್ಮಾಶ್ ನೀನೇನು ಊಟ ಎಲ್ಲ ಮುಸ್ಕೊಂಡು ನಾವು ಅಷ್ಟಪ್ಪಾಗಾರ ಅಥವಾ ನೋಡಿ ಈ ಥರ ಸಿಂಪಲ್ ಆಗಿತ್ತು. ನಾವು ಸಿಂಪಲ್ ಆಗಿ ಡ್ಯಾನ್ಸ್ ಮಾಡೋ ಊರವರು ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ರು. ಫಾಲೋ ಮಾಡ್ರಪ್ಪ.